ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ನೀಲುಗೆ ಭಾವನಾ ಕೊಟ್ಟಂತ ಏಟು ನೀಲುನೇ ನಡುಕಿಸಿಬಿಟ್ಟದ. ಹಾಗಿದ್ರೆ ಕೊನೆಯಲ್ಲೂ ನೀಲು ಕೇಳ್ಕತ್ತ ನಾಟಕ ಬಂದ್ ಆಯ್ತಾ, ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾವನಾ ಆ ಮನೆಗೆ ಬರೋದಕ್ಕೆ ಕಾರಣನೇ ಖಂಡಿತವಾಗ್ಲೂ ಆ ಮನೆಯಲ್ಲಿ ಏನು ನಡೀತದೆ ನಮ್ಗೆ ಗೊತ್ತಾಗದೆ, ಖಂಡಿತ ಅದೇನು, ಯಾರು ಆ ಮನೆ ವಿರುದ್ಧ ಹೊಂಚು ಹಾಕಿ ಸಂಚು ಮಾಡ್ತಿರೋದು, ಕೇಡಕ್ಕನ್ನ ಬಯಸ್ತಿರೋದು ಅನ್ನೋದನ್ನ ತಿಳ್ಕೋಬೇಕು ಅಂತಾನೆ ಆ ಮನೆ ಸುಸಿಯಾಗಿ ಆ ಮನೆಗೆ ಕಾಲಿಡ್ತಾರೆ. ಸಂಚಿನ ಬದುಕನ್ನ ಸರಿಪಡಿಸ್ಬೇಕು ಅಂತ ಭಾವನಾ ಬಂದದ್ದು ಇಲ್ಲಿ ನೀಲುಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ನೀಲುಗೆ ಭಾವನಾ ಭಯ ಇದೆ. ಯಾಕಂದ್ರೆ ಭಾವನಾ ಕೈಗೆ ನಾನು ಸಿಕ್ಕಿಬಿದ್ರೆ ಖಂಡಿತ ನನ್ನ ಬಂಡವಾಳ ಗೊತ್ತಾಗುತ್ತೆ ಅಂತ ಹೇಳಿ. ಇದರ ನಡುವೆ ಸಂಚಿನ ಒಂದು ಆಕ್ಸಿಡೆಂಟ್ ಕಾರಣ ಯಾರು ಅನ್ನುವುದನ್ನ ಇಲ್ಲಿ ಭಾವನಾ ಮೊದಲಲ್ಲಿ ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಾರೆ. ಆ ಕಾರಣದಿಂದ ಸ್ವತಃ ಅಣ್ಣನನ್ನೇ ಸಾಯಿಸಲಿಕ್ಕೆ ಮುಂದಾಗ್ತಾರೆ ನೀಲು. ಆದ್ರೆ ಅವರ ಅದೃಷ್ಟ ಚೆನ್ನಾಗಿತ್ತು. ಭಾವನಾ ಮತ್ತೆ ಸಿದ್ದು ಸೇರ್ಕೊಂಡು ಅವರನ್ನು ಹಾಸ್ಪಿಟಲೈಸ್ ಮಾಡಿಸ್ತಾರೆ. ಬಟ್ ಕೋಮಾದಲ್ಲಿರ್ತಾರೆ. ಒಂದೊಮ್ಮೆ ಇಲ್ಲಿ ಪೊಲೀಸ್ ಅವರ ಕೈವಶದಲ್ಲಿದ್ದಂತಹ ಆ ಒಂದು ವ್ಯಕ್ತಿಯನ್ನ ಅವರ ಕಡೆಯವರೇ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಏನ್ ಮಾಡುದು ಅಂತ ತೋಚದೆ ಕಂಗಾಲಾಗಿರೋ ಸಮಯಕ್ಕೆ ಇಲ್ಲಿ ನೀಲು ಆಲ್ರೆಡಿ ಮಾವನನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಯಾಕಂದ್ರೆ ಇಷ್ಟು ದಿನ ಬೇರೆಯವರನ್ನ ಟಾರ್ಗೆಟ್ ಮಾಡಿ ಮನೆ ನೆಮ್ಮದಿಯನ್ನ ಹಾಳು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದ ನೀಲು ಮಾವನ ಕಥೆಯನ್ನೇ ಮುಗಿಸ್ಬೇಕು ಅಂತ ಮುಂದಾಗ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಹೆಲ್ಪ್ನ ಕೂಡ ಕೇಳ್ತಾರೆ. ಆ ವ್ಯಕ್ತಿ ಕೂಡ ಹೆಲ್ಪ್ ಮಾಡ್ತಾರೆ. ಅದ್ರ ಮುಖಾಂತರ ಒಂದು ಔಷಧಿಯನ್ನ ಕೊಟ್ಟು ಅದನ್ನ ಪ್ರತಿದಿನ ಸ್ವಲ್ಪ ಹಾಕೊಂಡು ಬಂದ್ರೆ ಖಂಡಿತ 10-12 ದಿನದಲ್ಲಿ ಅವರ ಕತೆ ಮುಗ್ದು ಹೋಗುತ್ತೆ. ಹೇಗಾಯ್ತು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಅಂತ ವ್ಯಕ್ತಿ ಹೇಳ್ತಾರೆ. ಅದೇ ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ತಿದ್ದಾರೆ ನೀಲು. ಇಲ್ಲಿ ಅತ್ತೆ ಗಂಜಿ ಮಾಡಬೇಕಾದ್ರೆ ನಾನೇ ಮಾಡ್ತೀನಿ ಅಂತ ಹೇಳಿ ಅತ್ತೆ ಹಾಲು ಕೊಟ್ಟು ಅಂತ ತಾನೇ ಹರ್ಷಣದ ಹಾಲನ್ನು ಕೊಟ್ಟು ಅದರಲ್ಲಿ ಅದನ್ನು ಮಿಕ್ಸ್ ಮಾಡಿ ಮಾವನಿಗೆ ಕೊಡ್ತಾರೆ. ಮೊದಲಲ್ಲಿ ಹಾಲು ಕುಡ್ದದೆ ಹುಷಾರ್ ತಪ್ಪಿ ಹೋಗೇ ಬಿಡ್ತಾರೆ ಮಾವ. ಅದರ ನಡುವೆ ಇಲ್ಲಿ ಗಂಜಿ ಕೊಡಬೇಕಾದ್ರೆ ಮಗದಷ್ಟು ಅವರ ಆರೋಗ್ಯ ಹಾಳಾಗೋ ಪರಿಸ್ಥಿತಿ ಬರುತ್ತೆ. ಅದರ ಜೊತೆಗೆ ಇಲ್ಲಿ ನೀಲು ಕೈ ತಪ್ಪಿ ಜಾಸ್ತಿ ಹಾಕಿದ್ರಿಂದ ಅದನ್ನ ಮಾವನಿಗೆ ಕೊಟ್ಟರೆ ಅವರು ಒಂದೇ ಸತಿ ಕತೆ ಅವರ ಮುಗ್ದು ಹೋಗುತ್ತೆ. ಅವರು ಅದ ನಂತರ ಅದು ತನ್ನ ಮೇಲೆ ಬರಬಹುದು ಅನ್ನೋ ಒಂದು ಭಯದಲ್ಲಿ ಅದನ್ನ ನಾಯಿಗೆ ತಗೊಂಡೋಗಿ ಹಾಕ್ಬಿಡ್ತಾರ. ನಾಯಿ ಅದನ್ನ ತಿಂದು ಹಾಗೆ ಪ್ರಜ್ಞೆ ತಪ್ಪಿ ಹೋಗ್ಬಿಡತ್ತೆ. ತಗೊಂಡು ಹೋದ್ರೆ ಆ ನಾಯಿ ಸತ್ತೇ ಹೋಗಿರುತ್ತೆ. ಅದಕ್ಕೆ ಕಾರಣ ಆ ಗಂಜಿಯಲ್ಲಿದ್ದಂಥ ಕೆಮಿಕಲ್ ಅನ್ನೋ ಒಂದು ರಿಪೋರ್ಟ್ ಬರುತ್ತೆ. ಅದನ್ನ ನೋಡಿದಂಥ ಭಾವನಾಗ ಅನ್ಸುತ್ತೆ ಖಂಡಿತವಾಗ್ಲೂ ಅವತ್ತು ಮಾವ ಹಾಲು ಕುಡಿದ್ರು, ಇವತ್ತು ಗಂಜಿ ತಿಂದ್ರು. ಆ ಒಂದು ಗಂಜಿ ತಿನ್ಬೇಕಾಗಿರೋ ಗಂಜಿಯನ್ನ ನಾಯಿ ಬಂದು ತಿಂದು ಈ ರೀತಿ ಆಗಿದೆ ಅಂದ್ರೆ ಮಾವನ ಪರಿಸ್ಥಿತಿಗೂ ಕೂಡ ಅದೇ ಕಾರಣ ಆಗಿರಬಹುದಾ, ಬೇರೆ ಯಾರು ಮಾವನಿಗೆ ಅದರಲ್ಲಿ ಏನು ಮಿಕ್ಸ್ ಮಾಡಿ ಕೊಡ್ತಿರ್ಬಹುದಾ ಅನ್ನೋ ಅನುಮಾನ ಭಾವನಾಗೆ ಬರುತ್ತೆ. ಅದಕ್ಕೆ ಕಾರಣ ನೀಲು ಅಂತ ಕೂಡ ಭಾವನಾಗೆ ಕ್ಲಿಯರ್ ಆಗುತ್ತೆ. ಬಟ್ ಸಾಕ್ಷಿ ಇಲ್ಲದೆ ಏನನ್ನ ಕೂಡ ಮಾಡಬಾರ್ದು ಅಂತ ಯೋಚನೆ ಮಾಡಿದ್ದೆ ಇಲ್ಲಿ ಸಿದ್ದುವಿನ ಅಣ್ಣನ ಹತ್ರ ಅವರು ಆ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಇಲ್ಲಿ ಮಾವನ ವಿರುದ್ಧ ಯಾರೋ ಹೊಂಚು ಹಾಕಿ ಸಂಚು ಮಾಡ್ತಿದ್ದಾರೆ. ಇವತ್ತು ಮಾವ ಹುಷಾರ್ ತಪ್ಪಿ ಬಿದ್ದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಖಂಡಿತವಾಗ್ಲೂ ಈ ಮನೆಯಲ್ಲೇ ಯಾರೋ ಇದ್ದಾರೆ. ಖಂಡಿತ ಈ ಮನೆಯಲ್ಲೇ ಶತ್ರುಗಳಿದ್ದು ಇದೆಲ್ಲವನ್ನ ಕೂಡ ಮಾಡ್ತಿದ್ದಾರೆ. ಅದು ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳ್ತಾರೆ. ನಾನು ನಿನ್ಗೆ ಸಹಾಯ ಮಾಡ್ತೀನಮ್ಮ. ಖಂಡಿತವಾಗ್ಲೂ ನಾವು ಆಚೆ ಇದ್ದಾರೆ ಅನ್ಕೊಂಡಿದ್ವಿ, ಆದ್ರೆ ಈಗ ಒಳಗಡೆನೆ ಇದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು, ಯಾಕೆ ಇದನ್ನೆಲ್ಲ ಮಾಡ್ತಿರೋದು, ಖಂಡಿತ ನಾವು ಅದನ್ನ ಪತ್ತೆ ಹಚ್ಚಲೇಬೇಕು ಅಂತ ಹೇಳಿ ಸಿದ್ದುವಿನ ಅಣ್ಣ ಕೂಡ ಮುಂದೆ ಹಾಕ್ತಾರೆ. ಇದರ ನಡುವೆ ಭಾವನಾ ಮನೆ ಕೆಲಸದವರನ್ನ ಕರೆದಿದ್ದೆ ಅವ್ರ ಮೇಲೆ ಅನುಮಾನ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ನೀವೇ ಏನಾದ್ರೂ ಮಾಡಿದ್ರ ಈ ರೀತಿ ಅಂದಾಗ ಕೆಲಸದವ್ರು ಯಾರು ಕೂಡ ಇಲ್ಲ ಅಂತಾನೆ ಹೇಳ್ತಾರೆ. ಇಲ್ಲಿ ಅತ್ತೆ ಮಾವ ಇಬ್ರು ಕೂಡ ಭಾವನಾನ ತರಾಟೆಗೆ ತಗೋತಾರೆ. ಅವ್ರು ನಮ್ಮ ಮನೇಲಿ ಇಷ್ಟು ವರ್ಷಗಳಿಂದ ಕೆಲಸದಲ್ಲಿದ್ದಾರೆ, ಇಂಥ ಕೆಲಸ ಆಗಿಲ್ಲ, ಅವ್ರ ಮನೇಲಿ ಈ ರೀತಿ ಅವ್ರ ಮೇಲೆ ಅನುಮಾನ ಪಡೋದು ತಪ್ಪು ಅಂದಾಗ ಅನುಮಾನ ಬಂದ್ಮೇಲೆ ಅದನ್ನ ಖಾತ್ರಿ ಪಡಿಸ್ಕೊಳ್ಳೇಬೇಕಲ್ವಾ. ಯಾಕಂದ್ರೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ. ಅದಕ್ಕೆ ಕಾರಣ ಈ ಮನೆಯಲ್ಲೇ ಯಾರೋ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಕೂಡ ಭಾವನಾ ಅನುಮಾನ ಇರುವುದು ನೀಲು ಮೇಲೆ, ಆದ್ರೆ ಪ್ರಶ್ನಿಸ್ತಿರುವುದು ಆ ಕೆಲಸಗಾರನನ್ನ. ಈ ಕಡೆ ನೀಲು ಕೂಡ ತನ್ನ ಮೇಲೆ ಆಪಾದನೆ ಬರಬಾರದು ಅನ್ನೋ ಕಾರಣಕ್ಕೆ ಇವರನ್ನೆಲ್ಲ ಪೊಲೀಸ್ ಅವರಿಗೆ ಒಪ್ಪಿಸ್ಬೇಕು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ನಂತರ ಕೆಲಸದವರು ನಾವಿಲ್ಲಿರುವುದಿಲ್ಲ ಅಂತ ಹೇಳಿ ಹೊರಟು ಬಿಡ್ತಾರೆ. ತದನಂತರ ಇಲ್ಲಿ ಯಾವುದೋ ಕಬೋರ್ಡ್ ಅಲ್ಲಿ ಏನೋ ಹುಡುಕ್ಬೇಕಾದ್ರೆ ಅಲ್ಲಿ ಒಂದು ಔಷಧಿ ಸಿಗತ್ತೆ. ಅದನ್ನ ನೋಡಿದಂತ ಭಾವನಾ ಅದನ್ನ ಟೆಸ್ಟ್ಗೆ ಅಂತ ಕೊಡ್ತಾರೆ. ಆಗ ಗೊತ್ತಾಗತ್ತೆ ಅದು ಒಂದು ಕೆಮಿಕಲ್ ಅಂತ ಹೇಳಿ. ಅದನ್ನ ನೋಡಿದಂತ ಭಾವನಾಗ ಅನ್ಸುತ್ತೆ ಯಾರು ಇದನ್ನ ಮಾಡಿರ್ಬೋದು, ಸಿಂಚನ ಮಾಡಿರ್ಲಿಕ್ಕಿಲ್ಲ. ಹಾಗಿದ್ರೆ ಇದು ಸಿಂಚನ ಅವರ ಕಬೋರ್ಡ್ ಅಲ್ಲೇ ಇತ್ತು ಅಂದ್ರೆ ಹರಿನೇ ಮಾಡಿರ್ಬೋದಾ ಅನ್ಕೊಂಡಿದ್ದೆ. ಹರಿ ಬರ್ತಿದ್ದಾಗೆ ತರಾಟೆಗೆ ತಗೋತಾರೆ. ಏನಿದು ಹರಿ, ಏನ್ ಮಾಡಕ್ ಹೊರಟಿದ್ಯಾ ನೀನು ಅಂತ ಕೇಳಿದಾಗ ಹರಿ ಅನ್ಕೋತಾರೆ ಅತ್ತೆ ಎಲ್ಲೋ ಒಡವೆ ವಿಷಯ ಹೇಳ್ಬಿಟ್ಟಿರ್ಬಹುದು ಅಂತ. ಆದ್ರೆ ತದನಂತರ ಭಾವನಾ ಮಾವನ ಕಥೆನೆ ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ಯಾ ನೀನು, ಈ ರೀತಿ ಮಾಡೋದಾ, ನಿಜವಾಗ್ಲೂ ನೀನು ಈ ರೀತಿ ಅಂತ ಕಿಳಿತೀಯ ಅಂತ ಗೊತ್ತಿರ್ಲಿಲ್ಲ ಅಂದಾಗ ಏನಕ್ಕ ಮಾತಾಡ್ತಿದ್ಯಾ, ನಿನ್ ತಮ್ಮ ಎಂತವನು ಅಂತ ಗೊತ್ತಿಲ್ವಾ, ನಾನಂತ ಕೆಲಸ ಮಾಡ್ತೀನ, ಆದ್ರೂ ಕೂಡ ನೀನ್ ನನ್ನ ಮೇಲೆ ಅನುಮಾನ ಪಡಬಾರ್ದಿತ್ತು ಅಂತ
ಬೇಜಾರು ಮಾಡಿಕೊಂಡು ಹೊರಟಾಗ ಇಲ್ಲ ಇವ್ನು ಮಾಡಿರ್ಲಿಕ್ಕಿಲ್ಲ ಅಂತ ಹೇಳಿ ಭಾವನಾಗ ಅನ್ಸುತ್ತೆ. ಇದೆಲ್ಲವೂ ಕೂಡ ನೀಲುವಿನ ಕುತಂತ್ರನೇ ಆಗದ. ಯಾಕಂದ್ರೆ ನೀಲುನೇ ಬೇಕು ಅಂತ ಹರಿ ಒಂದು ಕಬೋರ್ಡಲ್ಲಿ ಔಷಧಿಯನ್ನ ಇಟ್ಟಿದ್ದು. ತದನಂತರ ಇಲ್ಲಿ ಭಾವನಾ ಯೋಚನೆ ಮಾಡ್ತಿದ್ದಾರೆ ಯಾರು ಮಾಡಿರ್ಬೋದು ಅಂತ ಹೇಳಿ. ಈ ಕಡೆ ನೀಲು ಭಾವನಾ ಅವರು ನಡ್ಕೋತಿರೋ ರೀತಿ ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಈ ರೀತಿ ಕೆಲಸದವ್ರನ್ನೆಲ್ಲ ಪ್ರಶ್ನೆ ಮಾಡಿ ಈಗ ಕೆಲಸದವ್ರೆಲ್ಲ ಹೋಗ್ಬಿಟ್ರಲ್ಲ, ಯಾರು ಕೆಲಸ ಮಾಡ್ತಾರ? ನಿಜವಾಗ್ಲೂ ಆ ಭಾವನಾ ಮನೆಗೆ ಬಂದಾಗಿಂದ ಒಂದಲ್ಲ ಒಂದು ನಡೀತದ. ನಿಜಕ್ಕೂ ಅವರು ಅನಿಷ್ಟ ಮಾವನ ಪರಿಸ್ಥಿತಿ ಈ ರೀತಿ ಆಯ್ತು ಅಂತೆಲ್ಲ ಗಂಡನ ಹತ್ರ ಹೇಳ್ತಿದ್ರೆ ಏನಿದು ಭಾವನಾ ಅವರು ಈ ಮನೆಗೆ ಬಂದಿದ್ದೆ ಈ ಮನೆಗೆ ಒಳ್ಳೇದಾಗಬೇಕು ಅಂತ. ನಮ್ಮಿಂದ ಅವ್ರಾಗ ಅವಮಾನ ಆಗಿ ಹೊರಗಡೆ ಹೋಗಿದ್ರು, ಈ ಮನೆಗೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ಅವಮಾನ ಸಹಿಸ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅಂಥವ್ರ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ಇಲ್ಲಿ ಅಪ್ಪನಿಗೆ ಆ ರೀತಿ ಹುಷಾರ್ ತಪ್ಪಲ್ವಾ? ಅವತ್ತು ನಾಯಿ ಆ ರೀತಿ ಸತ್ತು ಹೋಯ್ತಲ್ವಾ? ಹಾಗಿದ್ರೆ ಇದನ್ನೆಲ್ಲ ಮಾಡ್ತಿರೋದು ಯಾರು? ಇದೆಲ್ಲ ಭಾವನಾ ಅವರ ದೆಸೆಯಿಂದ ಆಗ್ತಿರೋದಾ? ಸುಮ್ಮನೆ ಏನೇನೋ ಮಾತಾಡ್ಬೇಡ. ಭಾವನಾ ಅವರು ಇದನ್ನ ಕಂಡು ಹಿಡಿದು ಯಾರು ಮಾಡಿದ್ದಾರೆ ಅಂತ ಪತ್ತೆ ಹಚ್ಚಿ ಅವರನ್ನ ಬಟಾಬೈಲ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ನಿಜವಾಗ್ಲೂ ಈ ಮನೆಗೆ ಒಳ್ಳೇದಾಗಬೇಕು ಅಂತ ಬಯಸ್ತಿದ್ದಾರೆ ಅಂತ ಹೇಳಿ ಗಂಡ ಹೆಂಡತಿ ವಿರುದ್ಧವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಹೆಂಡತಿಗೆ ತುಂಬಾ ಸಿಟ್ಟು ಬಂದ್ಬಿಡತ್ತೆ. ನನ್ನ ಗಂಡನೇ ನನಗೆ ಬೈಯುವಾಗ ಆಗ್ಬಿಟ್ರಲ್ಲ, ಈ ಭಾವನಾ ಇದ್ದಷ್ಟು ನನ್ನ ಕೆಲಸ ಕೆಡತ್ತೆ, ಈ ಭಾವನಾನ ಮೊದಲು ಇಲ್ಲಿಂದ ಓಡಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇದರ ನಡುವೆ ಮತ್ತೆ ಆ ಒಂದು ಕೆಮಿಕಲ್ ಕೊಟ್ಟಿದ್ದಂಥ ವ್ಯಕ್ತಿಯನ್ನ ಭೇಟಿ ಮಾಡ್ತಾರೆ. ನೀಲು ಒಬ್ರು ಈ ರೀತಿ ಪ್ಲಾನ್ ಫ್ಲಾಪ್ ಆಯ್ತು, ಅನುಮಾನ ಬಂದಿದೆ ಅಂತ ಹೇಳಿದಾಗ ಬೇರೆ ಯಾವ್ದಾದ್ರು ಹಾದಿ ಇದೆಯಾ ಅಂತ ಒಂದು ಮುಳ್ಳನ್ನ ತೋರಿಸ್ತಾರೆ. ಇದನ್ನ ಅವ್ರಿಗೆ ಚುಚ್ಚಿಬಿಡಿ, ಖಂಡಿತವಾಗ್ಲೂ ಹೇಗಾಯ್ತು ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಂದಾಗ ಎಲ್ಲರೂ ಮುಂದೆ ಚುಚ್ಚೋದು ಕಷ್ಟ ಆಗತ್ತಲ್ವಾ ಅಂದಾಗ ಕಷ್ಟ ಆಗತ್ತೆ. ಬಟ್ ಹುಷಾರಾಗಿ ಚುಚ್ಚಿ ಯಾರಿಗೂ ಕೂಡ ಗೊತ್ತಾಗಬಾರ್ದು. ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಚುಚ್ಚಿಬಿಟ್ಟು ಆನಂತರ ಹಾವು ಕಡಿತು ಅಂತ ಹೇಳ್ಬಿಡಿ. ಆದರೆ ಸಿಕ್ಕು ಬಿದ್ದರೆ ಆಮೇಲೆ ನಿಮ್ಮ ಜೊತೆ ನಾನು ಕೂಡ ಸಿಕ್ಕ ಹಾಕೋತೀನಿ, ಎಚ್ಚರಿಕೆ ಇರಲಿ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾರೆ. ಫೈನಲಿ ನೀಲು ಮಾವನ ಕತ್ತಿಯನ್ನು ಪರ್ಮನೆಂಟ್ ಆಗಿ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ. ಇದರ ನಡುವೆ ಭಾವನಾ ಬಂದು ನೀಲು ಅವರಿಗೆ ಅಡುಗೆ ಮನೆಯಲ್ಲಿ ಏನು ಯೋಚನೆ ಮಾಡ್ತಿದ್ರ? ನೀಲು ಅವರೇ ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ರಲ್ಲ ಅಂದಾಗ ಹಾಗೇನಿಲ್ಲ ಅಂತ ಹೇಳಿ ಹೇಳ್ತಾರೆ. ಈ ಮನೆಯಲ್ಲಿ ನಾನು ಕಂಡ್ರೆ ಆಗದಿರೋರು ತುಂಬ ಜನ ಇದ್ದಾರೆ ಅಂತ ಹೇಳಿದಾಗ ಅತ್ತೆ ಮಾವ ನಿಮ್ ಕಂಡ್ರೆ ಆಗೋದಿಲ್ಲ ಅಂದಾಗ ಅವರೆಲ್ಲ ಇನ್ನೂ ಒಬ್ರು ಇದ್ದಾರೆ ಅಂತ ಹೇಳ್ತಾರೆ. ಅಜ್ಜಿಗೂ ಆಗಲ್ಲ ಅಂದಾಗ ಅಜ್ಜಿ ಅಲ್ಲ ಇನ್ನೂ ಒಬ್ರು ಇದ್ದಾರೆ, ಅವ್ರಿಗೆ ಆಗಲ್ಲ ನಾನು ಅಂತ ಗೊತ್ತಾದ್ರೆ ಖಂಡಿತ ಅವರನ್ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ. ಯಾಕಂದ್ರೆ ಅವ್ರು ಮಾಡೋ ಕೆಲಸಕ್ಕೆ ನಾನು ತಡೆಗೋಡೆ ಆಗಿದ್ದೀನಿ, ಅದಕ್ಕೆ ಅವ್ರಿಗೆ ನಾನು ಕಂಡ್ರೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಜೊತೆಗೆ ನೀಲು ಅವರೇ ನೀವೇ ಅಲ್ವಾ ಅವತ್ತು ಹಾಲು ಕೊಟ್ಟಿದ್ದು, ನೀವೇ ಅಲ್ವಾ ಅವತ್ತು ಗಂಜಿ ಕೊಟ್ಟಿದ್ದು ಅಂತ ಹೇಳಿದಾಗ ಹಾಗಿದ್ರೆ ನೀವು ನನ್ನ ಮೇಲೆ ಬರ್ತಿದ್ರ ಆ ರೀತಿ ಮಾಡ್ತಿದ್ದೀನಿ ಅಂತ ಅಂದಾಗ ಅಯ್ಯೋ ನನ್ನ ಹತ್ರ ಸಾಕ್ಷಿ ಎಲ್ಲಿದೆ ಆ ರೀತಿ ಹೇಳುವುದಕ್ಕೆ, ಜಸ್ಟ್ ನೀವೇ ಮಾಡಿದ್ದು ಅನ್ನೋ ಅನುಮಾನ ಅಷ್ಟೇ ಇದೆ. ಆದ್ರೆ ಏನಾದ್ರೂ ಅನುಮಾನ ನಿಜ ಆಯ್ತು ಅಂತ ಗೊತ್ತಾದ್ರೆ ಖಂಡಿತ ನಿಮ್ಗೆ ಉಳಿಕಾಲ ಇರುವುದಿಲ್ಲ. ಸ್ವಂತ ಮಾವನ ಮನೆಗೆ ಕೇಡ್ ಬಯಸಿದವ್ರಿಗೆ ಖಂಡಿತ ಸುಮ್ಮನೆ ಬಿಡುವುದಿಲ್ಲ ನಾನು. ಜೊತೆಗೆ ನೀವು ಮೇಲ್ ಕಾಣುವಷ್ಟು ಒಳಗಿಲ್ಲ ಅನ್ನೋದು ನನಗೆ ಕ್ಲಿಯರ್ ಆಗಿ ಗೊತ್ತದ. ಖಂಡಿತವಾಗ್ಲೂ ಯಾರು ಇದನ್ನೆಲ್ಲ ಮಾಡ್ತಿದ್ದಾರೋ ಅವ್ರು ನನ್ನ ಕೈಗೆ ಸಿಕ್ಕಿದ್ರೆ ಅವರ ಚಟ್ಟ ಫಿಕ್ಸ್ ಅಂತ ಹೇಳಿ ಇಲ್ಲಿ ಭಾವನಾ ಹೇಳ್ತಾರೆ. ಇದರಿಂದ ನೀಲು ಕೆಂಡವಾಗ್ಬಿಡ್ತಾರೆ, ಸಿಕ್ಕಾಕೋತೀನಿ ಅನ್ನೋ ಭಯ ಕೂಡ ಜಾಸ್ತಿ ಆಗ್ಬಿಡುತ್ತೆ. ಫೈನಲಿ ಅಲ್ಲಿಂದ ಹೊರಟು ಬಿಡ್ತಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.